ಕರ್ನಾಟಕದಲ್ಲಿ ದ್ವೇಷ ಭಾಷಣವನ್ನು ನಿಗ್ರಹಿಸುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ತಡೆಗಟ್ಟುವಿಕೆ ಮಸೂದೆ 2025 ಅದೆಲ್ಲವನ್ನು ಅಮಿತ್ ಶಾ ದ್ವೇಷ ಮಾಡಿದ್ದಾರೆ ಅಷ್ಟೇ. ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಪತ್ರ ಬರೆದು ತಡೆದಿದ್ದಾರೆ ಅಷ್ಟೇ. ರಣವೀರ್ ಸಿಂಗ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರಂತೆ ಇವತ್ತು. ಮೇಡಮ್ನ ಕರ್ಕೊಂಡು ಅವ್ರ ಮೇಡಮ್ನ ಹೋಗಿ ಅಲ್ಲೇನೋ ನಮಸ್ಕಾರ ಹೇಳಿ ತಪ್ಪಾಯಿತು ಅಂತ ಕೇಳಿದ್ರಂತೆ. ಸರಿ, ಸಂತೋಷ. ಅದೇ ಕಾಂತಾರ ಗಲಾಟೆ ಇದು ಇವತ್ತು ಹೋಗಿದ್ರಂತೆ. ಬಟ್ ಏನಪ್ಪ ಅಂದರೆ ಒಂದು ಗುಡ್ ಥಿಂಗು, ಯಾವುದೇ ಭದ್ರತೆ ಇದೆ, ಸಾಮಾನ್ಯ ಜನರ ಥರ ಕ್ಯೂನಲ್ಲಿ ಹೋಗಿ ತೋರಿಸ್ಕೊಂಡು ಬಂದಿದ್ದಾರೆ. ಇದು ಎರಡನ್ನು ತೋರಿಸತ್ತೆ. ಒಂದು ಅವರ ಸರಳತೆ, ಎರಡನೇದವ್ರು ಯಾರು ಅವ್ರನ್ನ ಗುರ್ತೇ ಇಡೋದಿಲ್ಲ ಅಂತ ಅಲ್ವಾ. ಸ್ವಲ್ಪ ದುರಂಧರ್ ಟೈಪ್ ಹೋಗಿದ್ರೆ ಗೊತ್ತಾಗ್ತಿತ್ತು ಎಲ್ಲರೂ. ಹೆಂಗೆಗೋ ಹೋಗ್ಬಿಟ್ಟಿದ್ದಾರೆ ಇವರು. ಹಾಂ, ಮೋದಿ ಅವರು 12 ವರ್ಷ ಅಂತೆ ಇವತ್ತು ಪ್ರಧಾನಮಂತ್ರಿಯಾಗಿ. ಗುಜರಾತ್ನಲ್ಲಿ ಹ್ಯಾಟ್ರಿಕ್ಕು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಮೋದಿ ಅಪೋಸಿಷನ್ ಸೈಡ್ ನೋಡೇ ಇಲ್ಲ, ಎಲ್ಲೂ ಲೈಫಲ್ಲೇ ನೋಡಿಲ್ಲ ಪಾರ್ಟಿ. ಹಾಂ, ಹೌದು, ಮೋಸ ಅಲ್ವಾ. ಅಂಡರ್ ಟ್ರೈನಿಂಗ್ಗೆ ಸ್ವಲ್ಪ ಅಪೋಸಿಷನ್ ಕಡೆನೂ ಕೂರಿಸಿ ತೋರಿಸ್ಬೇಕು. ಟ್ರೈನಿಂಗ್ ಪ್ರಾಸೆಸ್. ಈಗ ಪೀರಿಯಡ್ ಇಲ್ಲ ಅನ್ಸುತ್ತೆ, ಏಜ್ ಗೀಜ್ ಎಲ್ಲ ನೋಡಿದ್ರೆ ನನಗೆ ಕಾಣಿಸ್ತಿದೆ. ಒಟ್ಟಲ್ಲಿ 12 ವರ್ಷ ಆಗಿದೆ. 12 ವರ್ಷ ಪ್ರಧಾನಿಯಾಗಿ 12 ವರ್ಷ ಆಗಿದೆ. ಎಲ್ಲರೂ ಸರ್ ವೆಲ್ ಡನ್ ಸರ್ ಅಂತಿದ್ದಾರೆ. ನಾವು ಹೇಳೋಣ ವೆಲ್ ಡನ್ ಸರ್ ಅಂತ ಅಷ್ಟೇ.